ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ರೈತರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭೈರಮಂಗಲದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡಲಾಯಿತು. ಸಂಯುಕ್ತ ಹೋರಾಟ ಸಮಿತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಬಲವಂತವಾಗಿ ಭೂಮಿ ಕಸಿದುಕೊಳ್ಳೋದಕ್ಕೆ ಯಾರೇ ಯತ್ನಿಸಿದರೂ ಕೂಡ ಅದು ಸಾಧ್ಯ ಇಲ್ಲ. ನಮ್ಮ ಜೊತೆ ಸಭೆ ಮಾಡದೆ ಈ ರೀತಿ ಬಲವಂತವಾಗಿ ಭೂಮಿ ಕಸಿದುಕೊಳ್ಳೋದಕ್ಕೆ ತೀರ್ಮಾನಿಸಿದ್ದಾರೆ. ಫಲವಾದ ಭೂಮಿಯನ್ನ ರೆಡ್ ಝೋನ್ ಅಂತ ಮಾಡಿದ್ದಾರೆ. ಫಲವತ್ತಾದ ಭೂಮಿಯನ್ನ ಅಂತ. ಈ ಗ್ರಾಮದಲ್ಲಿ ವ್ಯವಸಾಯವೇ ನಮ್ಮ ಜೀವನಾಧಾರ. ನಾವು ಹಾಲ್ ಮಾರಿ ಜೀವನ ನಡೆಸ್ತಾ ಇದ್ದೀವಿ. 380 ಕುಟುಂಬಗಳು ಈ ಯೋಜನೆಗೆ ವಿರುದ್ದವಾಗಿವೆ. ನಮ್ಮ ಭೂಮಿ ಉಳಿಸಿಕೊಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಸಮಯ 1:30 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ನನ್ನ ಆರೋಗ್ಯದ ಸ್ಥಿತಿ ಅಷ್ಟು ಚಂದ ಇಲ್ಲದೆ ಇರುವುದರಿಂದ ನಾನು ಕೂತುಕೊಂಡು ಮಾತನಾಡುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಿದ್ದೇನೆ. ನಾನು ಬರುವುದಕ್ಕೆ ಇವತ್ತು ಆಗುತ್ತಿರಲಿಲ್ಲ. ಆದರೆ ಸಂಯುಕ್ತ ರೈತ ಸಂಘದ ಸಮಿತಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ಮಾತನ್ನು ಕೊಟ್ಟಿದ್ದೆ. ಇಲ್ಲಿ ಬಂದು ಈ ಸಾರ್ವಜನಿಕ ಹೀರಿಂಗ್ ವಿಚಾರಣೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿ ಸಮಯ 1:30 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ಬಿಡದಿಯಲ್ಲಿ ರೈತರ ಪ್ರತಿಭಟನೆ ಇನ್ನಷ್ಟು ಜೋರಾಗಿದೆ. 380 ಕುಟುಂಬಗಳು ಸುತರಾಂ ಈ ಜಮೀನು ಕೊಡೋದಕ್ಕೆ ಒಪ್ತಾ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನಮ್ಮನ್ನ ಕೇಳದೆ ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ರೈತರು ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ರೈತರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಭೈರಮಂಗಲದಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕಾರ ಮಾಡಲಾಯಿತು. ಸಂಯುಕ್ತ ಹೋರಾಟ ಸಮಿತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಬಲವಂತವಾಗಿ ಭೂಮಿ ಕಸಿದುಕೊಳ್ಳೋದಕ್ಕೆ ಯಾರೇ ಯತ್ನಿಸಿದರೂ ಕೂಡ ಅದು ಸಾಧ್ಯ ಇಲ್ಲ. ನಮ್ಮ ಜೊತೆ ಸಭೆ ಮಾಡದೆ ಈ ರೀತಿ ಬಲವಂತವಾಗಿ ಭೂಮಿ ಕಸಿದುಕೊಳ್ಳೋದಕ್ಕೆ ತೀರ್ಮಾನಿಸಿದ್ದಾರೆ. ಫಲವಾದ ಭೂಮಿಯನ್ನ ರೆಡ್ ಝೋನ್ ಅಂತ ಮಾಡಿದ್ದಾರೆ. ಫಲವತ್ತಾದ ಭೂಮಿಯನ್ನ ಅಂತ. ಈ ಗ್ರಾಮದಲ್ಲಿ ವ್ಯವಸಾಯವೇ ನಮ್ಮ ಜೀವನಾಧಾರ. ನಾವು ಹಾಲ್ ಮಾರಿ ಜೀವನ ನಡೆಸ್ತಾ ಇದ್ದೀವಿ. 380 ಕುಟುಂಬಗಳು ಈ ಯೋಜನೆಗೆ ವಿರುದ್ದವಾಗಿವೆ. ನಮ್ಮ ಭೂಮಿ ಉಳಿಸಿಕೊಡಿ ಅಂತ ರೈತರು ಮನವಿ ಮಾಡಿದ್ದಾರೆ. ಸಮಯ 1:30 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ನನ್ನ ಆರೋಗ್ಯದ ಸ್ಥಿತಿ ಅಷ್ಟು ಚಂದ ಇಲ್ಲದೆ ಇರುವುದರಿಂದ ನಾನು ಕೂತುಕೊಂಡು ಮಾತನಾಡುವುದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಿದ್ದೇನೆ. ನಾನು ಬರುವುದಕ್ಕೆ ಇವತ್ತು ಆಗುತ್ತಿರಲಿಲ್ಲ. ಆದರೆ ಸಂಯುಕ್ತ ರೈತ ಸಂಘದ ಸಮಿತಿಗೆ ಮತ್ತು ನಿಮ್ಮೆಲ್ಲರಿಗೆ ನನ್ನ ಮಾತನ್ನು ಕೊಟ್ಟಿದ್ದೆ. ಇಲ್ಲಿ ಬಂದು ಈ ಸಾರ್ವಜನಿಕ ಹೀರಿಂಗ್ ವಿಚಾರಣೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿ ಸಮಯ 1:30 ಗಂಟೆ ಆಗಿದೆ. ನಾನು ವೇದಿಕೆಯಿಂದ ಕೂತುಕೊಂಡು ಮಾತಾಡುವ ನ್ಯಾಯಮೂರ್ತಿಯೂ ಅಲ್ಲ, ಭಾಷಣಕಾರನೂ ಅಲ್ಲ. ಬಿಡದಿಯಲ್ಲಿ ರೈತರ ಪ್ರತಿಭಟನೆ ಇನ್ನಷ್ಟು ಜೋರಾಗಿದೆ. 380 ಕುಟುಂಬಗಳು ಸುತರಾಂ ಈ ಜಮೀನು ಕೊಡೋದಕ್ಕೆ ಒಪ್ತಾ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನಮ್ಮನ್ನ ಕೇಳದೆ ಬಲವಂತವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ರೈತರು ಮಾಡಿದ್ದಾರೆ.